3 ಮಿನಿಟ್ಸ್ನಲ್ಲಿ ಬರ್ಡೇ ಕೇಕ್ನ ರೆಡಿ ಮಾಡ್ಬೋದು. ಈ ರೀತಿ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಬರ್ಡೇ ಕೇಕ್ನ ನೀವು ಯಾವುದಾದ್ರೂ ಮೆಜರ್ಮೆಂಟ್ ಕಪ್ಪನ್ನಾದರೂ ತಗೊಳ್ಳಿ, ಬಟ್ ಈ ಒಂದು ಅಳತೆಯಲ್ಲಿ ಮಾಡಿ ಕರೆಕ್ಟಾಗಿ ಸ್ಮೂತಾಗಿರುವಂತಹ ಕೇಕ್, ಬರ್ಡೇ ಕೇಕ್ ಈಸಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ನಾನಿವಾಗ 4 ಸೌಟ್ ಮೈದಾ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸೌಟ್ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿವತ್ತು ಎಲ್ಲ ಅಳತೆಯನ್ನು ಸೌಟಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಹಾಗೆ ಹಾಫ್ ಬಟರ್ ಹಾಕಿದ್ದೀನಿ, ಹಾಗೆ 1 ಸೌಟ್ ಕೋಕೋ ಪೌಡರ್ ಹಾಕಿದ್ದೀನಿ, ಹಾಗೆ 2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಈಗ ಅದೇ ಸೌಟ್ನಲ್ಲಿ 5 ಸೌಟ್ ಹಾಲು ಹಾಕ್ತಾಯಿದ್ದೀನಿ. ಹಾಗೆ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಒಂದು ಸ್ಪೂನ್ನ ಸಹಾಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹಾಫ್ ಟೀ ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಇನ್ಸ್ಟಂಟ್ ಕಾಫಿ ಪೌಡ್ರನ್ನಾದರೂ ಬಳಸ್ಬೋದು. ಇದು ಹಾಕೋದ್ರಿಂದ ಚಾಕ್ಲೇಟ್ ಕೇಕ್ಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಕೇಕು. ನಾನು ಯಾವುದು ಎಕ್ಸ್ಟ್ರಾ ನೀರಾಗಲಿ ಅಥವಾ ಹಾಲಾಗಲಿ ಹಾಕಿಲ್ಲ. 5 ಸೌಟ್ ಹಾಲು ಹಾಕಿದ್ದೆ, ಅಷ್ಟನ್ನೇ ನಾನು ಯೂಸ್ ಮಾಡಿದ್ದೀನಿ. ಈಗ ಈ ಗಾಜಿನ ಪಾತ್ರೆಗೆ ಕೆಳಗಡೆ ಬಟರ್ ಶೀಟ್ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರ ಮೇಲ್ಗಡೆ ಇವಾಗ ನಾನು ಈಗಾಗಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ಒಂದು ಸರಿ ಸಮ ಮಾಡಿಕೊಂಡು ಇದನ್ನು ನಾನು ಮೈಕ್ರೋ ಅವನಲ್ಲಿ 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ನಮ್ಮ ಒಂದು ಅವನಲ್ಲಿ 3 ನಿಮಿಷ ತಗೊಳ್ತು ಇದು ಬೇಕಾಗೋದಕ್ಕೆ. ಹಾಗೆ ಒಂದು ವೇಳೆ ಟೆಸ್ಟ್ ಮಾಡಿ ನೋಡಿ, ಒಂದು ಟೂತ್ ಪಿಕ್ ಇಟ್ಕೊಂಡು ಅದನ್ನು ಟೆಸ್ಟ್ ಮಾಡಿ ನೋಡಿ. ಒಂದು ವೇಳೆ ಬೆಂದಿದ್ದರೆ ಓಕೆ, ಬೆಂದಿಲ್ಲ ಅಂದರೆ ಇನ್ನೂ 1 ನಿಮಿಷ ಹೆಚ್ಚು ಮಾಡಿ. ಇದರ ಮೇಲ್ಗಡೆ ಇವಾಗ ನಾನು ಬಾದಾಮಿಯನ್ನು ಈ ರೀತಿ ತುರಿದಿರೋದನ್ನು ಹಾಕ್ತಾಯಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿಯನ್ನು. ಅದರ ಮೇಲ್ಗಡೆ ಚೆರಿ ಹಣ್ಣುಗಳನ್ನ ಇಟ್ಟು ಕೇಕ್ನ ಕಟ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಬರ್ಡೇ ಕೇಕ್ ವಿದಿನ್ 3 ಮಿನಿಟ್ಸ್ನಲ್ಲಿ ರೆಡಿ ಆಗುತ್ತೆ. ಸೊ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು ಅನ್ನೋದೇನಿಲ್ಲ. ಇನ್ಸ್ಟೆಂಟಾಗಿ 3 ಮಿನಿಟ್ಸ್ನಲ್ಲೇ ಈ ಕೇಕ್ನ ರೆಡಿ ಮಾಡ್ಬೋದು. ಮಕ್ಕಳಿಗೆ ಕೇಳಿದ ತಕ್ಷಣ ನಾವು ರೆಡಿ ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಮನೇಲಿ ಬರ್ಡೇ ಯಾರಿಗಾದರೂ ಇದ್ದರೆ ಈ ರೀತಿ ಒಂದು ಕೇಕ್ನ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.